ಈ ಹಳೆ ಸೀರೆಗೆ ಯಾಕೆ ಬೇಡಿಕೆ ಬಂದಿದೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಪ್ಯೂರ್ ಜರಿ ಅಂತ ಬರ್ತಾ ಇತ್ತು. ಅಂದ್ರೆ ಹಿಂದೆ ಅಂತಂದ್ರೆ ನಾನು ಒಂದು 30-40 ವರ್ಷದ ಹಿಂದೆ ಹಳೆ ಸೀರೆಗಳು ಪ್ಯೂರ್ ಜರಿ ಅಂತ ಬರೋದು. ಅದರಲ್ಲಿ ಸಿಲ್ವರ್ ಪ್ಲಸ್ ಗೋಲ್ಡ್ ಎರಡು ಮಿಕ್ಸ್ ಆಗಿರ್ತಾ ಇತ್ತು. ಇವತ್ತು ಉದಾಹರಣೆಗೆ ಏನ್ ಬೇಕು ಅಂತಂದ್ರೆ ನಮ್ದು ಮೈಸೂರು ಸಿಲ್ಕ್ KSIC ಇದೆಯಲ್ಲ, ಅದು ಮೈಸೂರು ಸಿಲ್ಕ್ ಅಂತ ಅವರು ಇವತ್ತು ಕೂಡ ಅದರಲ್ಲಿ ಅವರು ಪ್ಯೂರ್ ಜರಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅಷ್ಟು ನೋಡಿ, ಒಂದು ಸಣ್ಣ ಬಾರ್ಡ್ರು ಇರೋಂತ ಒಂದು ಸೀರೆ ಮೈಸೂರು ಸ್ಯಾರಿ. ನೀವು ಪೇಪರ್ನಲ್ಲೆಲ್ಲ ನೋಡಿರ್ಬೇಕು, ಬೆಳಗ್ಗೆ ಕ್ಯೂ ನಿಂತ್ಕೊಂಡು ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿತ್ತು ಪೇಪರ್ನಲ್ಲಿ. ಅದಕ್ಕೆ ಕಾರಣ ಪ್ಯೂರ್ ಜರಿ ಯೂಸ್ ಮಾಡ್ತಾರೆ. ಬಟ್ ಸಣ್ಣ ಬಾರ್ಡ್ರಿಗೆ ಅಲ್ಲಿ ಮಿನಿಮಮ್ 30,000 ರೂಪಾಯಿ, 30,000ದಿಂದ 2.5 ಲಕ್ಷ ರೂಪಾಯಿ ತನಕ ಅದು ಸೀರೆಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಹೌದು, ಆ ಒಂದು ಇದಕ್ಕೋಸ್ಕರ ಇವರು ಆ ಹಳೆ ಸೀರೆ ತಗೊಂಡೋಗಿ ಜರಿನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಂದ್ರೆ ತೆಗಿತಾರೆ. ತೆಗೆದ್ಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಗೋಲ್ಡ್ ಮತ್ತೆ ಸಿಲ್ವರ್ ಎರಡನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅವ್ರ ಹಳೆ ಸೀರೆಗೆ ಅಮ್ಮ ಅಂತಂದ್ರೆ ಒಂದು 1,000 ರೂಪಾಯಿ 2,000 ರೂಪಾಯಿ ಬೆಲೆ ಕೊಡ್ಬೋದು ಅನ್ಸುತ್ತೆ. ಬಟ್ ಅದರಲ್ಲಿ ಇವತ್ತು ಗೋಲ್ಡ್ ನೀವು 1 ಗ್ರಾಮ್ ಎಷ್ಟು ಬಂದಿದೆ ಹೇಳಿ? 12% ಸಿಲ್ವರ್. ಇದು ಗೋಲ್ಡ್, ಇದರಲ್ಲಿ ಸಿಲ್ವರ್ ಇರುತ್ತೆ, ನಮ್ಮ ಈ ವೆರೈಟಿನಲ್ಲೇ ಸಿಲ್ವರ್ ಇರುತ್ತೆ. ಅದರಲ್ಲಿ ಸಮ್ವಾಟ್ ಗೋಲ್ಡ್ ಎಷ್ಟು ಪರ್ಸೆಂಟ್ ಅಂತ ನನಗೆ ಗೊತ್ತಿಲ್ಲ, ಅದು ಗೋಲ್ಡ್ 100% ಗೋಲ್ಡ್ ಇದೆ. ಅದರಲ್ಲಿ ಮಿಲಿಗ್ರಾಮ್ ಲೆಕ್ಕಕ್ಕೆ ಬಂದ್ರು ಅವ್ರಿಗೆ ಅವರು ಇದಾಗುತ್ತೆ. ಅದಕ್ಕೋಸ್ಕರ ಈ ಹಳೆ ಸೀರೆಗಳನ್ನ ಅವರು ಕಲೆಕ್ಟ್ ಮಾಡ್ಬಿಟ್ಟು ಅದರದ್ದೇ ಒಂದು ದಂಧೆ ಇದೆ. ಅವರು ಅಂದ್ರೆ ಇಟ್ಕೊಂಡ್ರು ಏನು ಮಾಡಕ್ ಆಗಲ್ಲ ನಾವು. ಮತ್ತೆ ಇನ್ನೊಂದು ಸಣ್ಣ ಅಷ್ಟು ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ ನಮ್ ಕೈನಲ್ಲಿ ಬರೋದಿಲ್ಲ. ಅವ್ರಾದ್ರೆ ಏನೋ ಒಂದು ಪ್ರೋಸೆಸ್ ಇಟ್ಕೊಂಡಿರ್ತಾರೆ, ಆ ಪ್ರೋಸೆಸ್ ಮುಖಾಲಾಗ ಅವರು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಮಾಡ್ಕೊಳ್ತಾರೆ. ಹೌದು, ಕೊಡ್ತಾರೆ, ಕೆಲವರು ಕೊಡ್ತಾರೆ. ಆ ಉದ್ದೇಶಕ್ಕೆ ಅದು ಹಳೆ ಸೀರೆಗಳ ತಗೊಂಡೋಗುವಂಥದ್ದು, ಬೇರೆ ಇನ್ನೇನಿಲ್ಲ. ನೀವು ಹೊರದೋಗಿರ್ಲಿ ಏನಾದ್ರೂ ಆಗ್ಲಿ ಹಳೆ ಸೀರೆ ಇದ್ರೆ ಕೊಡಿ ಅಂತ ತಗೊಳ್ತಾರೆ.